ನಾನು ಹೇಳ್ತೇನೆ, ಇದು ಬಸವನಾಡಿನಲ್ಲಿ ನಿನ್ನೆನೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೇನೆ. ಈ ರೀತಿ ಅಶ್ಲೀಲ ಪದಗಳಾಗಲಿ ತಾಯಿ ತಂದೆ ವಿಚಾರದಲ್ಲಿ ಮಾತಾಡೋದು ತಪ್ಪು ಅಂತ ಮಾತನ್ನು ಹೇಳಿದ್ದೀನಿ. ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾತನಾಡಿದ್ದು ದೊಡ್ಡ ತಪ್ಪು. ಅದು ಮಾತನಾಡಬಾರ್ದಾಗಿತ್ತು ಧರ್ಮಗುರುಗಳ ಬಗ್ಗೆ. ಎರಡನೇದಾಗಿ ನಾನು ನಿನ್ನ ಎಲ್ಲವನ್ನೂ ಇದನ್ನು ಹೇಳಿದ್ದೀನಿ, ವಿಜಯಪುರದಲ್ಲೇ ಹೇಳಿದ್ದೀನಿ, ನಿಮ್ಮ ಚಾನಲ್ಸ್ನಲ್ಲೂ ಕೂಡ ಭಾಳಷ್ಟು ಕಡೆ ಬಂದಿದೆ. ತದನಂತರ ಒಂದು ಸಭೆ ಆಯಿತು. ಆ ಪೈಗಂಬರ್ ಅವರು ಮಾತಾಡೋದು ಸ್ವಾಭಾವಿಕವಾಗಿ ಎಲ್ಲ ಮುಸ್ಲಿಂ ಸಮಾಜದವರು ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಕೂಡ ಕೆಲವೊಂದು ಜನ ಇವತ್ತಿನ ದಿವಸ ಒಬ್ಬೊಬ್ಬರು ಭಾಳ ಅಶ್ಲೀಲ ಪದವನ್ನು ಬಳಸ್ಕೊಂಡ್ರು. ಅಲ್ಲಿನೂ ಕೂಡ ಅವ್ರು ಹೇಳೋಕ್ಕೆ ಬರೋದಿಲ್ಲ ನನಗೆ, ಭಾಳ ಅಶ್ಲೀಲ ಪದ ಬಳಸ್ಕೊಂಡ್ರು. ಆದರೆ ಮೂಲ ಕಾರಣಕರ್ತರು ಯಾರು? ಯತ್ನಾಳ್ ಅವರು. ಪೈಗಂಬರ್ ವಿಚಾರ ಮಾತಾಡಿದ್ರಕ್ಕಂದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ, ಅವ್ರು ಹೋರಾಟ ಮಾಡೋದು ಪ್ರಶ್ನೆ ಬರ್ತಿರಲಿಲ್ಲ. ತದನಂತರ ಏನು ಯತ್ನಾಳ್ ಅವರು ಮಾತನಾಡಿದ್ದಾರೆ, ಅದು ನೀವು ಅಭಿವೃದ್ಧಿ ಬಗ್ಗೆ ಚಾಲೆಂಜ್ ಹಾಕಿರಿ, ಬೇರೆ ರೀತಿಯ ಸವಾಲು ಹಾಕಿರಿ. ಆರ ತಾಯಿ ತಂದೆ ಈ ಭಾಷೆ ಇವತ್ತಿನ ದಿವಸ ಬಸವನಾಡಿನಲ್ಲಿ ಬಸವಣ್ಣವರ ಜನ್ಮ ಕೊಟ್ಟಂಥ ಸ್ಥಳ ವಿಜಯಪುರ ಜಿಲ್ಲೆ, ಸಿದ್ದೇಶ್ವರ ಸ್ವಾಮೀಜಿಯವರಿದ್ದಂಥ ಜಿಲ್ಲೆ, ಅಲ್ಲಿ ಇದು ಸರಿಯಾದದಂತಲ್ಲ. ಎರಡನೇದಾಗಿ ನಾನು ಕೂಡ ಗಮನಿಸಿದೆ, ಶಿವಾನಂದ ಪಾಟೀಲ್ರು ಹೇಳುವಾಗ ಎಂ ಬಿ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರಂತ ನಾನು ತಿಳ್ಕೊಂಡಿದ್ದೆ ಅಂಥೇಳಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು, AICC ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ. ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗೆ ಅದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದೂ ಕೂಡ ಅವ್ರು ಮಾತಾಡಿರೋದು ಇದರಿಂದ ಉದ್ದೇಶ ಇವ್ರದ್ದೇನೋ ಬೇರೆಯೇ ಇದೆ. ಉದ್ದೇಶ ತಿಳಿದುಕೊಂಡ್ರೂ ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ನಮ್ಮ ಜಿಲ್ಲೆ ಇವತ್ತಿನ ದಿವಸ ಅಲ್ಲಿ ಜನರು ಅಲ್ಲಿ ಬರೋಕ್ಕೆ ಹೋಗಿ ಮಾಡಿದರು. ಶಿವಾನಂದ ಪಾಟೀಲ್ರು ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು. ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೆ ತರ್ತೇನೆ, ಇದನ್ನು ವರಿಷ್ಠರಿಗೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂ ಬಿ ಪಾಟೀಲ್ ಬಂದಿಲ್ಲ ಅಂದ್ರೇನು, ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ಮದು? ಕುಚ್ಚೋದತ್ತರದ ಕೆಲಸ ಇದು, ಮಿಸ್ಚುವಸ್. ಈ ರೀತಿ ಏನೋ ಒಂದು ತಪ್ಪು ಸಂದೇಶವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತ ನೀವು ಬಯಸಿದ್ದೀರಿ. ಮುಸ್ಲಿಂ ಸಮುದಾಯಕ್ಕೆ ನಮ್ಮ ತಂದೆಯವರು BM ಪಾಟೀಲ್ರು ಪ್ರಪ್ರಥಮವಾಗಿ ವಿಜಯಪುರ ನಗರದ ಶಾಸಕರಾಗಿ ಅವರು ವೀರೇಂದ್ರ ಪಾಟೀಲ್ ಕ್ಯಾಬಿನೆಟ್ನಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿದ್ದರು. ತದನಂತರ ಮುಸ್ಲಿಂ ರಿಪ್ರೆಸೆಂಟೇಷನನ್ನು ವಿಜಯಪುರ ನಗರಕ್ಕೆ ಕೊಟ್ಟಿದ್ದು ನಮ್ಮ ತಂದೆಯವರು SHS ಬಕ್ಷಿ ಅಂಥೇಳಿ, ಅಂದು ಜನತಾ ಪಾರ್ಟಿದಲ್ಲಿದ್ದರು ಫಾದರು. ಆವಾಗ KPCC ಅಧ್ಯಕ್ಷರು ರಾಠೋಡ್ ಅವರು, ಅವ್ರ ಅಗೇನ್ಸ್ಟ್ ಇವತ್ತಿನ ದಿವಸ ಬಕ್ಷಿಯವ್ರನ್ನ ಆರಿಸಿ ತಂದು ಮುಸ್ಲಿಂ ರಿಪ್ರೆಸೆಂಟೇಷನ್ ಕೊಟ್ಟಿದ್ದು. ಇದೆಲ್ಲ ನಮ್ಮ ಹಿನ್ನೆಲೆ ಅದ. ನನಗೆ 1999ರಲ್ಲಿ SM ಕೃಷ್ಣ ಅವ್ರು ಹೇಳಿದರು, ವಿಜಯಪುರ ನಗರಕ್ಕೆ ನೀನು ಸ್ಪರ್ಧೆ ಮಾಡು ಅಂಥೇಳಿ. ನಾನು ಸ್ಪರ್ಧೆ ಮಾಡಲಿಲ್ಲ, ನಾನು ತಿಗೋಡಂದು ಸ್ಪರ್ಧೆ ಮಾಡಿದೆ. ಯಾಕಂದರೆ ಮುಸ್ಲಿಮಾನ್ ಸೀಟು ನಮ್ಮ ತಂದೆಯವ್ರು ಕೊಟ್ಟಿದ್ದಾರೆ, ನಾನು ಕಸ್ಕೊಳ್ಬಾರ್ದು ಅದನ್ನು ಅಂಥೇಳಿ. ಆವಾಗ ನಮ್ಮ ಹಿರಿಯವರೊಬ್ಬರು ಮೊಹಮ್ಮದ್ ಪೀರ್ ಅವ್ರಿಗೆ ನಾನು ಮಾತನಾಡಿದೆ, ಅವ್ರು ಹೇಳಿದ ಬೇಡ ಅಂತ ಹೇಳಿದರು. ಆ ಎಲೆಕ್ಷನ್ ನಾನು ಸೋತೆ, ಆ ಮಾತು ಬೇರೆ. ಆಮೇಲೆ ಇವ್ರು ಹೇಳ್ತಾರಲ್ಲ, ಇವ್ರು ಹಿಂದೆ ಯತ್ನಾಳ್ ಬಸವನಗೌಡರಿಗೆ ಕಲಿಸಿದ್ದೇ ಕೆಲವೊಂದು ಜನ, ನಾನು ಅವ್ರ ಹೆಸರು ಹೇಳಕ್ಕೆ ಬಯಸೋದಿಲ್ಲ. ಯತ್ನಾಳ್ ಬಸವನಗೌಡರಿಗೆ ಹಿಂದೆ ಹಾಡಿ ಹೊಗಳುವಂಥದ್ದು, ನನ್ನ ಹಿಂದೆ ಅವರೇ ಒಂದು ತಮ್ಮದೇ ಪಕ್ಷ ಮೂರು ಒಂದೇ ಪಕ್ಷದಾಗಿದ್ದಾಗ ಹಾಡಿ ಹೊಗಳಿದ್ದಾರೆ. ಎಂ ಬಿ ಪಾಟೀಲ್ರು, BLD ಸಂಸ್ಥೆ, ಕುಟುಂಬ ರಾಜಕಾರಣ, ಇದೆಲ್ಲ ಹಳೇದಾಗಿದ್ದಾವೆ. ಯತ್ನಾಳ್ ಬಸವನಗೌಡರಿಗೆ ಪುಷ್ಟಿ ಕೊಟ್ಟು ಕಲಿಸಿ ಅವ್ರು ಮಾತನಾಡೋಕ್ಕೆ ಕಲಿಸಿದವರು ಇವರೇ. ಇದೆಲ್ಲ ಮಾತಾಡಿದ್ರೆ ಭಾಳ ಇದಾಗ್ತದೆ. ನಾನು ಅದಕ್ಕೆ ಹೋಗೋದಿಲ್ಲ. ಇದು ಜನ ಲೈಕ್ ಮಾಡಿಲ್ಲ. ಇವತ್ತು ನೀನು ಏನಾಗಿದೆ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಜನ ಎಲ್ಲರನ್ನೂ ಬೈತಾ ಇದ್ದಾರೆ. ನಾನು ಒಬ್ಬ ಅದರಲ್ಲಿ ಸೇರ್ಕೊಳ್ಳೋಕ್ಕೆ ಬಯಸೋದಿಲ್ಲ. ಹೀಗಾಗಿ ನಾನು ಮಾತಾಡಿದ್ದೀನಿ, ಯಾಕಂದರೆ ಅವರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದರು, ಉಸ್ತುವಾರಿ ಸಚಿವರು ಅಂಥೇಳಿ. ತನ್ನ ವಿರುದ್ಧ ಸ್ಫೋತಂಥ ಒಬ್ಬ ಅಭ್ಯರ್ಥಿ ಅಂತ ನೀನು ಹೇಳಿದ ಮೇಲೆ ಅದನ್ನು ನಾನು ಉತ್ತರ ಕೊಡ್ತಾಯಿಲ್ಲ, ನಾನು ಕೊಡ್ತಾ ಇರಲಿಲ್ಲ. ಅದೆಲ್ಲ ಹಿಂದೆ ಭಾಳಷ್ಟು ಆಗಿ ಹೋಗಿದ್ದಾವೆ. BLD ಸಂಸ್ಥೆ, MB ಪಾಟೀಲು, ಕುಟುಂಬ ರಾಜಕಾರಣ, ಭಾಳಷ್ಟೆಲ್ಲ ಹಿಂದೆ ಯತ್ನಾಳವರು ಅವರ ಸ್ನೇಹಿತರು ಅಂದು ಎಲ್ಲ ಆಗೋಗಿದ್ದಾವೆ. ಆ ಪರಿಸ್ಥಿತಿ ಟೈಮ್ನಾಗ ಏನೇನೋ ಎಲ್ಲನೂ ಆಗಿದ್ದಾವೆ. ಎಲ್ಲವನ್ನು ಮಾತಾಡಿದ್ರೆ ಭಾಳ ದೊಡ್ಡ ಹಿಸ್ಟ್ರಿ ಆಗ್ತದೆ, ಅದು ಬೇಡ. ಈಗ ಇಲ್ಲಿಗೆ ಅದನ್ನು ಮುಕ್ತಾಯಗೊಳಿಸ್ಬೇಕಂತಂದಿದೆ. ನಮ್ಮದೇನಿದೆ ಇವತ್ತಿನ ದಿವಸ ನನ್ನ ಹೆಸರು ಪ್ರಸ್ತಾಪ ಮಾಡಿಸಿದ್ದಕ್ಕೆ ಇವತ್ತಿನ ದಿವಸ ಇದರಲ್ಲಿ ನಾನು ಪಕ್ಷದ ಹೈಕಮಾಂಡಿಗೆ ಗಮನಕ್ಕೆ ತರ್ತೇನೆ. ಪಕ್ಷದ ಅಧ್ಯಕ್ಷರು ತರ್ತೀನಿ, ಮುಖ್ಯಮಂತ್ರಿಗಳು ತರ್ತೀನಿ, ಹೈಕಮಾಂಡ್ಗೆ ತರ್ತೀನಿ. ನನ್ನ ಹೆಸರಾಗಿ ತರಕ್ಕೆ ಹೋಗಿದ್ರಿ. ನಿಮ್ಮ ಉದ್ದೇಶ ಏನೋ ಇರ್ಬೋದು, ಮುಸಲ್ಮಾನರಿಗೆ ನೀವು
ಇದು ಮಾಡಿ ನಿಮ್ದೇನೋ ಒಂದು ಉದ್ದೇಶ ಇರಬೇಕು, ಅಥವಾ ಎಂ ಬಿ ಪಾಟೀಲ್ನ ಮುಸಲ್ಮಾನರ ಮುಂದೆ ಕೆಟ್ಟ ಮಾಡುವಂಥ ಉದ್ದೇಶ ಇರ್ಬೋದು. ಮತ್ತು ನಿಮ್ಮ ಆಶೆ ವಿಜಯಪುರ ನಗರಕ್ಕೆ ಸ್ಪರ್ಧೆ ಮಾಡೋದು, ಅದರ ಸಲುವಾಗಿ ನೀವು ಇದನ್ನು ಈ ಮಾತನ್ನು ನೀವು ಆಡಿರ್ಬೋದು. ನಿಮ್ಮ ಸ್ವಾರ್ಥಕ್ಕಾಗಿ ನನ್ನ ಯಾಕೆ ತರ್ತೀರಿ ಇದರಲ್ಲಿ? ನಾನು ಹೇಳಿದ್ರೆ ಇವರು ಭಾಳ ನನಗಿಂತ ಮೊದಲು ಗೆಳತಾನ ಇವ್ರದ್ದು. ಇಬ್ಬರು ಕೂಡಿ ಹಾಡಿ ನಾಗಠಾಣ, ಕನ್ನೂರ ಎಲ್ಲ ಕಡೆ ಎಂ ಬಿ ಪಾಟೀಲ, BLD ಸಂಸ್ಥೆ, ಕುಟುಂಬ ರಾಜಕಾರಣ ಎಲ್ಲ ಮಾತಾಡಿ ಹಾಡಿ ಹೊಗಳಿ ಎಲ್ಲ ಮಾಡಿದಾರೆ. ಅದೆಲ್ಲನೂ ಹಾಕಿದಾವೆ. ಹಿಂದೆ ಒಂದು ಕಾಲಕ್ಕೆ ಯಾರ್ಯಾರು ಯಾವ ಪಕ್ಷನಾಗ, ನಾವು ಈಗ ಅವರು ಒಂದೇ ಪಕ್ಷನಾಗದೇವಿ. ಇಬ್ಬರು ಕೂಡಿ ಇವತ್ತೊಂದು ಸ್ವಲ್ಪ ಪಕ್ಷ ಕಟ್ಟಬೇಕು, ಇವತ್ತು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು, ಆ ದಿಶೆಯಲ್ಲಿ ನನ್ನ ಗಮನ ಇರ್ತದೆ. ಇಷ್ಟಕ್ಕೆ ನಾನು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಅದು ಆ ರಾಜೀನಾಮೆಗಳ ಬಗ್ಗೆ ನೀವು ಸ್ಪೀಕರ್ ಅವ್ರು ಕೇಳಿ ಮತ್ತು ಅವ್ರಿಗೆ ಕೇಳಿ. ರೈಟ್, ರಾಜೀನಾಮೆ ಕೊಟ್ಟವ್ರು ಕೇಳಿ, ಸ್ಪೀಕರ್ ಅವ್ರು ಕೇಳಿ. ಆಮೇಲೆ ಅವತ್ತು ನಾನು ಮುಸ್ಲಿಂ ಸಮುದಾಯಕ್ಕೆ ನಾನು ಪ್ರೊಟೆಸ್ಟಿಗೆ ನಾನು ಹೋಗಿರಲಿಲ್ಲ. ಅದು ಹಿಂದಿನ ದಿವಸ ಎಲ್ಲ ಮುಸ್ಲಿಂ ಬಾಂಧವ್ರ ಕಡೆ ಬಂದುಬಿಟ್ಟಾಗಿ ಅವ್ರು ಹೇಳಿದ್ದೀನಿ. ಅವ್ರು ತಿಳಿಸಿ ಹೇಳಿ, ನಾನು ನಾಳೆ ಇರಬೇಕಾಗ್ತದೆ ಅಲ್ಲಿ. ಸುರ್ಜಾವಾಲ್ ಅವರು AS ಜನರಲ್ ಸೆಕ್ರೆಟರಿ ಬರ್ತಿದ್ದಾರೆ, CM ಅವ್ರು ಬರ್ತಾರೆ, ನಾನು ಅಲ್ಲಿ ಇರ್ತೀನಿ ಅಂತ ಹೇಳಬೇಕಾಗಿದೆ, ಹೇಳಿ ಹೋಗಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಸಹೋದರ ಸುನೀಲ್ ಪಾಟೀಲ್ MLC ಅವ್ರನ್ನ ಫಂಕ್ಷನ್ಗೆ ಅವ್ರನ್ನ ಅಟೆಂಡ್ ಮಾಡೋಕ್ಕೆ ಹಚ್ಚಿದ್ದೀನಿ. ನನ್ನ ಸಹೋದರ ಕಾಂಗ್ರೆಸ್ನಾಗೆ ಅದಾನ. ಬೇರೆಯವ್ರ ಥರ ನನ್ನ ಒಬ್ಬ ಸಹೋದರ ಒಂದು ಪಕ್ಷ, ಇನ್ನೊಬ್ಬ ಸಹೋದರ ಒಂದು ಪಕ್ಷ, ಕುಟುಂಬದವ್ರು ಬೇರೆ ಬೇರೆ ಪಕ್ಷ, 4 ಮಂದಿ ಈ ಕಡೆ 4 ಮಂದಿ ಆ ಕಡೆ. ನಮ್ಮ ಮನೇಲಿಲ್ಲ. ನಮ್ಮ ಮನೇಲಿ ಇರೋದೇ ಇಬ್ಬರೇ. ನಮ್ಮ ಬ್ರದರ್ ಒಂದು ಪಾರ್ಟಿ, ನಾನು ಒಂದು ಪಾರ್ಟಿ ಅಂತಿಲ್ಲ. ಅವನು ಕಾಂಗ್ರೆಸ್ನಲ್ಲಿದ್ದಾನೆ MLC, ನಾನು ಕಾಂಗ್ರೆಸ್ನಿಂದ ಶಾಸಕನಾಗಿದ್ದೀನಿ, ಸಚಿವನಾಗಿದ್ದೀನಿ. ಅವ್ರಿಗೆ ಕಳಿಸಿದ್ದೀನಿ. ನಾನು ಇಟ್ಟನ್ನು ಬಿಟ್ಟು ಇದನ್ನು ಮಾತಾಡುವಂಥದ್ದು, ಇದು ನಾನು ಇದನ್ನು ಮಾತಾಡುವಂಥ ಪ್ರಶ್ನೆನೇ ಬರ್ತಿರಲಿಲ್ಲ. ಇದನ್ನು ಅನವಶ್ಯಕವಾಗಿ ನನಗೆ ಹೇಳಿ ತಂದಿದ್ದಾರೆ. ನನಗೆ ಹೇಳಿ ತಂದು ಸಹ ಅವ್ರ ಉದ್ದೇಶ ಏನಿತ್ತು? ಇದು ಒಳ್ಳೆಯ ಉದ್ದೇಶ ಅಂತೂ ಅಲ್ಲ ನನಗನ್ನಿಸ್ತದೆ. ನಾನೇನು ಅವ್ರಿಗೆ ಹೇಳಿದ್ನ ನಾನು ಭಾಗಿಯಾಗ್ತೀನಿ ಇಲ್ಲ ಅಂತ ಅಥವಾ ಹೇಳಬೇಕಾಗಿದೆ ಅವ್ರಿಗೆ. ಆ ಮುಸ್ಲಿಂ ಸಮುದಾಯವ್ರ ಕಡೆ ಬಂದಿದ್ದರು, ನನಗೆ ಆಹ್ವಾನವನ್ನು ಕೂಡ ಮಾಡಿದರು. ಹಿಂದಿನ ದಿವಸ ಕಡೆ ಬಂದಿದ್ರು, ನೋಡಪ್ಪ ಹಿಂಗೆಲ್ಲ ಕ್ಲಾಶ್ ಆಗಿದ್ದಾವೆ ಎರಡೂ ಕೂಡ. ಮೊದಲು ಇರಲಿಲ್ಲ, ಇದು ಹಿಂದಾಡೆ ಕ್ಲಾಶ್ ಆಯಿತು. ಪಾಪ ಮುಸ್ಲಿಂ ಸಮುದಾಯದವರು ಮೊದಲು ಮಾಡಿದರು. ಇದಾಗಿನೂ ಕೂಡ ನಾನು ಅಲ್ಲಿ ಅಟೆಂಡ್ ಆಗ್ತೀನಿ. ನಮ್ಮ ಬ್ರದರ್ ಸುನೀಲ್ ಅವರು MLC ಅವರು ಅಟೆಂಡ್ ಆಗ್ತಾರೆ. ಅವ್ರು ವೇದಿಕೆ ಮೇಲೆ ಇದ್ದರು. ಆ ವೇದಿಕೆ ಮೇಲೆ ಇದ್ದವ್ರಿಗೆ ಎಲ್ಲರಿಗೂ ಯತ್ನಾಳವ್ರು ಬೈದಿದ್ದಾರೆ. ಆ ವೇದಿಕೆ ಮೇಲೆ ಇದ್ದವ್ರು ಎಲ್ಲರಿಗೂ ಏನೊಂದು ಕೆಟ್ಟ ಶಬ್ದ ಬಳಸಿದ್ದಾರೆ. ನನ್ನ ಸಹೋದರನೂ ಬಂದಲ್ಲ, ಬಂದರೆ ಇಲ್ಲೋ ಅದರಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲರೂ ಏನೊಂದು ಕೆಟ್ಟ ಶಬ್ದ ಉಪಯೋಗಿಸಿದ್ದಾರೆ. ಬಿಡಿ, ನಾನು ಇಷ್ಟಕ್ಕೆ ಸಮಾಪ್ತಿ ಮಾಡ್ತೀನಿ. ಇದನ್ನು ನಾನು ಬೆಳೆಸೋಕ್ಕೆ ಹೋಗೋದಿಲ್ಲ. ಆದರೆ ಇದು ಪ್ರಾರಂಭ ಶಿವಾನಂದ ಪಾಟೀಲ್ ನೀವು ಮಾಡಿದಿರಿ. ಇಂಥದ್ದು ಮಾಡೋಕ್ಕೆ ಹೋಗಬೇಡಿ. ಒಂದೇ ಪಕ್ಷದಲ್ಲಿ ನಾವು ಇದ್ದೀವಿ, ನೀವಿದ್ದೀವಿ. ಪಕ್ಷ ಸಂಘಟನೆ ಮಾಡೋಣ, ಪಕ್ಷದ ಅಭಿವೃದ್ಧಿ ಮಾಡೋಣ. ಒಟ್ಟಾರೆ ಬೇಕಾದ್ರೆ ನಾವು ಇಬ್ಬರು ಕೂಡಿನೇ ಹೊಸ ಯತ್ನಾಳವ್ರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ಮಾಡೋಣ. ಅದನ್ನು ಬಿಟ್ಕೊಂಡು ಇದನ್ನು ನನ್ನನ್ನು ಡ್ರ್ಯಾಗ್ ಮಾಡ್ತಾರಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಕಾಲಕ್ಕೂ ಏನೇನಾಗಿದ್ದಾವೆ ಎಲ್ಲನೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ನಾನು ಕೆದಕೋಕ್ಕೆ ಬಯಸಂಗಿಲ್ಲ. ಹಳೇದು ಅದು ಮುಗಿದೋಗಿದ್ದ ಕತೆ. ನೀವೊಂದು ಪಕ್ಷದಾಗಿದ್ದೀರಿ, ನಾವೊಂದು ಪಕ್ಷದಾಗಿದ್ದೀರಿ. ಈಗ ನಾವಿಬ್ಬರು ಒಂದೇ ಪಕ್ಷದಾಗಿದ್ದೀವಿ. ಸ್ವಾಭಾವಿಕವಾಗಿ ನಾನು ನಿನ್ನೆ ಅದನ್ನೇ ಹೇಳಿದ್ದೆ. ನಾನು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆನೇ ನಾನು ಬಿಜಾಪುರದಲ್ಲಿ ಪ್ರಶ್ನೆ, ನನಗೆ ಗೊತ್ತಿರಲಿಲ್ಲ ರಾಜೀನಾಮೆ ಕೊಡೋಕ್ಕೆ ಹೋಗಿದ್ದಾರೆ ಅಂತೇಳಿ. ನಾನು ಅಲ್ಲೇ ಬಿಜಾಪುರದಲ್ಲಿ ಪ್ರಶ್ನವ್ರು ಬಂದಿದ್ರು ನನ್ನ ಹತ್ರ. ನಾನು ಕರೆದಿಲ್ಲ, ಎಲ್ಲರೂ ಬಂದಿದ್ದರು. ಅವಾಗ ಹೇಳಿದ್ದೀನಿ ಅವತ್ತು ದಿವಸ ನಾನು, ಇದು ಬಸವ ನಾಡು, ಬಸವರು ಜನ್ಮಕ್ಕೆ ಕೊಟ್ಟಂಥ ಸ್ಥಳ, ಇಲ್ಲಿ ಇಂಥ ಅಸಹ್ಯ ಕೆಲಸಗಳು ಆಗಬಾರ್ದು. ಮೊಹಮ್ಮದ್ ಪೈಗಂಬರ್ ಅವ್ರು ಬರೆದಿದ್ದು ನಾನು ಓದ್ತೀನಿ. ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಬೈದಾಗ ಫಸ್ಟ್ ಟೀಕೆ ಮಾಡಿದವು ನಾನೇ. ಮತ್ತು ಅವಾಗ ಯಾಕೆ ಮಾಡಲಿಲ್ಲಪ್ಪ ಇವರು? ಅವಾಗ ಇವರು ಮಾಡಬೇಕಾಗಿತ್ತಲ್ಲ ಟೀಕೆ. ಮೊಹಮ್ಮದ್ ಪೈಗಂಬರ್ಗೆ ಬೈದಾಗಿದ್ದು ಆಗಿದ್ದು ಇಶ್ಯೂ 15 ದಿವಸ ಹಿಂದೆ. ಅವಾಗ ನಾನು ಟೀಕೆ ಮಾಡಿದ್ದೆ. ಮೊಹಮ್ಮದ್ ಪೈಗಂಬರ್ ಬಂದಿದ್ದು ಯತ್ನಾಳ್ ಬಂದಿತ್ತು, ನಾನು ತಪ್ಪು ಅಂತ ಹೇಳಿ ಅನ್ಸ್ಕೊಬಿಟ್ಟಿದ್ದೆ. ಇವ್ರು ಯಾಕೆ ಬೈಲಿಲ್ಲಪ್ಪ ಅವಾಗ? ಈಗ ಇಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ, ಭಾಗವಹಿಸಿದ್ದು ಕರೆಕ್ಟ್. ಅದು ಅದರಿಂದ ನನ್ನ ಯಾಕೆ ತರ್ತಿದ್ದಾರೆ ಈಗ ಮಾತಾಡ್ತಾ ಇದ್ದೀರಿ? ಇದು ಹೀಗೆ ಆದರೆ ಸರಿ ಆಗೋದಿಲ್ಲ. ನಾನು ಇದನ್ನು ಪಕ್ಷದ ವರಿಷ್ಠರಿಗೂ ತಲುಪಿಸ್ತೇನೆ. ಆದರೆ ಇಷ್ಟೇ, ಇದು ನಾವು ಒಂದೇ ಪಕ್ಷದಲ್ಲಿದ್ದೀವಿ. ಬೇರೆ ಪಕ್ಷದಾಗ ಬೇಕಾದಷ್ಟು ಆಗಿದ್ದಾವೆ. ನೀವು ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, BLD ಸಂಸ್ಥೆ ಬಗ್ಗೆ, ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದ್ದೀರಿ. ಈಗ ಯಾರ್ಯಾರು ಕುಟುಂಬದವ್ರು, ಯಾರ್ಯಾರು ಎಲ್ಲೆಲ್ಲಿ ಯಾವ ಸಂಸ್ಥೆದಾಗ ಎಷ್ಟೆಷ್ಟು ಜನ ಇದ್ದಾರೆ, ಯಾರ್ಯಾರು ರಾಜಕೀಯದಾಗಿದ್ದಾರೆ, ಅದೆಲ್ಲನೂ ಕೂಡ ಎಲ್ಲ ಜಗತ್ತಿಗೆ ಗೊತ್ತಿದೆ. ಈಗ ಅದನ್ನು ಮುಚ್ಚಿ ಹೋಗೋದಿಲ್ಲ. ಎಸ್, ಮತ್ತೆ ನಾನು ಕೃಷ್ಣ ಇದ್ರದ್ದು ಮೀಟಿಂಗ್ ಇದೆ. ನೋಡಿ, ರಾಜ್ಯದ ಜಾತಿ ಗಣತಿಯಲ್ಲಿ ಕೇಂದ್ರದ ಜಾತಿ ಗಣತಿ ಡಿಕ್ಲೇರ್ ಮಾಡಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಅದು ಯಾಕೆ ಮಾಡಿದ್ದಾರೆ? 2014ರಿಂದ ಇಲ್ಲಿವರೆಗೆ ಇವ್ರು ಮಾಡಿರಲಿಲ್ಲ.
ಈಗ ಬಿಹಾರ್ ಚುನಾವಣೆ ಬಂದಿದ್ದು ಮಾಡಿದ್ದಾರೆ. ಅವರೇನು ಜಾತಿ ಗಣತಿ ಮಾಡಬೇಕಂತ ಮಾಡಿಲ್ಲ. ಬಿಹಾರ್ ಚುನಾವಣೆಯಲ್ಲಿ ಈ ಜಾತಿ ಗಣತಿ ಭಾಳ ಪ್ರಮುಖ ಪಾತ್ರ ವಹಿಸಿದೆ. ತಮ್ಮ ಮತಗಳ ಆಶಯ ಸಲುವಾಗಿ ಬಿಹಾರ್ ಚುನಾವಣೆಗೆ ಅವರು ಅನೌನ್ಸ್ ಮಾಡಿದ್ದಾರೆ. ಮತ್ತು ನಾವೊಂದು ಸ್ವಾಗತ ಮಾಡ್ತೀವಿ. ಆದರೆ ಅದು ಕಂಡೀಷನಲ್ಲಿ ಏನಿದೆ ಅಂದರೆ ನಮ್ಮದು 6 ತಿಂಗಳಲ್ಲಿ 1 ವರ್ಷದಲ್ಲಿ ಅದು ಜಾತಿ ಗಣತಿ ಮುಗಿಬೇಕು. ಸುಮ್ಮನೆ 3 ವರ್ಷ 4 ವರ್ಷ 5 ವರ್ಷ ತಳ್ಕೊಂಡು ಹೋಗುವಂಥದ್ದಲ್ಲ. ಅದಕ್ಕಿಂತ ಹಣಕಾಸು ಕಡಿಮೆ ಒದಗಿಸಿದಾರೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿನೇ 135 ಕೋಟಿ ರೂಪಾಯಿ ಆಗಿತ್ತು 10 ವರ್ಷ ಹಿಂದೆ. ಅಲ್ಲಿ ಸುಮಾರು 600 ಕೋಟಿನೋ ಇದು ಮಾಡಿದ್ದಾರೆ. 500 ಕೋಟಿ, ನಾವು 100 ಕೋಟಿ ಜಾಸ್ತಿ ಹೇಳಿದ್ವಿ. 500 ಕೋಟಿನೋ ಕೊಡಿಸಿದ್ದಾರೆ. ಸೊ ಅದು ಸಾಲದಿಲ್ಲ. ಅದೆಲ್ಲನೂ ಮಾಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಭಾಳಷ್ಟು ಎಲ್ಲ ಇದು ಇದ್ದಾವೆ, 108 ತಾಂತ್ರಿಕ ಇದು ಇದ್ದಾವೆ, ಮಾಡಬೇಕು ಅದನ್ನು. ಆದರೆ ರಾಹುಲ್ ಗಾಂಧಿ ಅವರು ಯಾವಾಗ ಹೋರಾಟ ಮಾಡಿದರು, ನಮ್ಮ ಕಾಂಗ್ರೆಸ್ ಪಕ್ಷ ಏನು ಇದು ಮಾಡ್ತು, ಆವಾಗ ಇವರು ಅವರ ಒಂದು ಒತ್ತಾಯಕ್ಕೆ ಮಾಡಿದು ನಮ್ಮ ಇದನ್ನು ನೋಡ್ಕೊಂಡು ಇವರು ಜಾತಿ ಗಣತಿ ಮಾಡಿದ್ದಾರೆ. ಸ್ವಯಂ ಇಚ್ಛೆಯಿಂದ ಅಲ್ಲ ಇದು. ನೋಡಿ, ಈಗ ನಾವು ಈಗ ಪ್ರಸ್ತುತ ಬಂದಿದ್ದಾಗ ಇಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ, ಈಗ ನಾವು ಹೇಳಿದ್ದೀವಿ ಹೌದಪ್ಪ ನಾವು ಮಾಡಿಲ್ಲ, ನೀವು ಮಾಡಿದ್ದೀರಾ? ಆವಾಗ ಬೇಡಿಕೆ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಈಗ ಭಾಳ ಬೇಡಿಕೆಗಳಿದಾವೆ. ಹಿಂದೆ ಮಂಡಲ್ ಕಮಿಷನ್ ಎಲ್ಲ ಆಗಿ ಹೋಗಿದ್ದಾವಲ್ಲ, ನಾವು ಆಗಿಲ್ವ ಹಿಂದೆ? ಹೀಗಾಗಿ ಮತ್ತು ನಮ್ಮ ಗಮನಾರ್ಹ ಒಂದು ಇದು ಅಂದರೆ ಅದು ಜಾತಿ ಸಮೀಕ್ಷೆಯಲ್ಲಿ ಕೇಂದ್ರದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಇದಾಗೋದಲ್ಲ, ಬರೀ ಜಾತಿ ಸಮೀಕ್ಷೆ ಆಗ್ತದೆ ಪ್ಲೇನು. ಇಲ್ಲಿ ನಾವು ಮಾಡಿರುವಂಥದ್ದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎಲ್ಲನೂ ಕೂಡ ಆಗಿದೆ. ಅದರಲ್ಲಿ 9ನೇ ತಾರೀಕಿಗೆ ನಾವು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟಲ್ಲಿ ಹೇಳ್ತೇನೆ. ನೋಡಿ, ನಾವು ಇದನ್ನು 9ನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. 7 ಜನ ಸಚಿವರು, ಖಂಡ್ರೆ ಅವರು, ಶಿವಾನಂದ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ದರ್ಶನಾಪುರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರು, ಖಂಡ್ರೆ ಅವರು, ಎಲ್ಲರೂ ನಾವು ಕೂಡ ಮಾತಾಡಿ ಹಿಂದೆನೂ ಮಾತಾಡಿನೇ ಹೋಗಿದ್ದೀವಿ. ನಾವು ಒಂದೇ ವಾಯ್ಸ್ ಇದೆ ನಮ್ಮದು. ಮಾಡಿ ನಮ್ಮದಿಷ್ಟೇ ನಮಗಾಗಿರುವಂಥದ್ದು ಏನು ತಾಂತ್ರಿಕ ಸಮಸ್ಯೆಗಳಿದ್ದಾವೆ, ಅಲ್ಲಿ ಇಲ್ಲಿ ಒಡೆದು ಹೋಗಿದ್ದಾವೆ, ಎಲ್ಲನೂ ಕೂಡಿಸಿ ಕೌಂಟ್ ಮಾಡಿ ಅಂತಂದರೆ ಅದು ಯಾವ ಥರ ಮಾಡೋಕ್ಕೆ ಬರ್ತದೆ. ಅದಕ್ಕೆ ಸಮಸ್ಯೆಗಳು ಭಾಳಷ್ಟು ಇದ್ದಾವೆ. ಅದನ್ನು ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಅದನ್ನು ಮಾತಾಡ್ತೀವಿ. ಮತ್ತು ಇನ್ನೂ ಉಳಿದ ವಿಚಾರಗಳು ಏನಿದಾವಲ್ಲ ಅದನ್ನು ನಾವು ನಮ್ಮ ಸಮಾಜದ ವೇದಿಕೆಯಲ್ಲಿ ಮಾತಾಡ್ತೀವಿ. ಆದರೆ ನಾವು ಬಸವಣ್ಣವರ ಹಿನ್ನೆಲೆಯಿಂದ ಬಂದಂಥವ್ರು. ಕೇವಲ ನಾವು ಲಿಂಗಾಯತರ ಅವ್ರಿಗೆಷ್ಟೇ ನ್ಯಾಯ ಸಿಗಬೇಕಂತಲ್ಲ, ನಾವು ಎಲ್ಲರಿಗೂ ಕೂಡ ಹಿಂದುಳಿದವ್ರಿಗೂ ನ್ಯಾಯ ಸಿಗಬೇಕು, ದಲಿತರಿಗೂ ಸಿಗಬೇಕು, ಮುಸಲ್ಮಾನರಿಗೂ ಸಿಗಬೇಕು. ಮತ್ತು ಅದ್ರ ಎಲ್ಲಕ್ಕಿಂತ ಮಹತ್ವವಾಗಿ ಸಣ್ಣ ಸಮುದಾಯಗಳಿದಾವೆ. ಕುಂಬಾರ, ಕಮ್ಮಾರ, ಪತ್ತಾರ, ಉಪ್ಪಾರ, ಮಾಲ್ಗಾರ, ಶೌರಿಕರು, ಗೊಲ್ಲ, ಇಂಥ ಸಣ್ಣ ಸಮುದಾಯಗಳು ಭಾಳಷ್ಟು ಇದ್ದಾವೆ. ಅವ್ರನ್ನ ಯಾರೂ ಮಾತಾಡ್ಸೋರಿಲ್ಲ. ಅವ್ರಿಗೂ ಕೂಡ ಸೂಕ್ತವಾದಂಥ ನ್ಯಾಯ ಸಿಗಬೇಕು. ಅದು ನಮ್ಮ ಉದ್ದೇಶ, ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಅದು ಅವರು ಸಾಮ್ರಾಟ್ ಶಿವಶಂಕರ್ ಅವ್ರ ವೈಯಕ್ತಿಕ ಅಭಿಪ್ರಾಯ, ನಾನು ಅದನ್ನು ನೋಡಿಲ್ಲ. ಆದರೆ ನಾವು ಮಾತನಾಡ್ತೀವಿ ಕ್ಯಾಬಿನೆಟ್ನಲ್ಲಿ. ನಮ್ಮ ಫೋರಮ್ ಇದೆ. ನಾವೆಲ್ಲರೂ 7 ಜನ ಕ್ಯಾಬಿನೆಟ್ ಸಚಿವರಿದ್ದೀವಿ. ನಮಗೊಂದು ಫೋರಮ್ ಇದೆ, ಕ್ಯಾಬಿನೆಟ್ ಅನ್ನೋದು. ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದೆ ಅದಕ್ಕೆ, ಆ ಫೋರಮ್ನಲ್ಲಿ ಮಾತಾಡೋಕ್ಕೆ ನಾವು ಮಾತಾಡ್ತೀವಿ. ಅದನ್ನು ನೋಡೋಣ ಅಂತ ಗೊತ್ತಿಲ್ಲ ನನಗೇನು. ಚರ್ಚೆ ಮಾಡ್ತೀವಿ 9ನೇ ತಾರೀಕು ಆಗಲಿಕ್ಕೆ ಮತ್ತೊಂದು ತಾರೀಕು ಯಾವತ್ತು ಬರ್ತದೆ ಅವತ್ತು ಚರ್ಚೆ ಮಾಡ್ತೀವಿ. ಹಾಗೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಭಾಳ ಕಮಿಟೆಡ್ ಇದ್ದಾರೆ. ಒಳ್ಳೇದು ಮಾಡಬೇಕು, ಎಲ್ಲ ಸಮುದಾಯಗಳಿಗೆ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆ ಯಾರೂ ಪ್ರಶ್ನೆ ಮಾಡುವಾಗೆ ಇಲ್ಲ. ಬಸವ ತತ್ವ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಂಥವ್ರು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಇಟ್ಕೊಂಡಂತ ಮಾಡಿದಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಚಾರದಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.